ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ಸಿಗಡಿ ತಲೆ ಜಾಸ್ತಿ ಸ್ವಲ್ಪ ಸಿಗಡಿನ ಇಟ್ಕೊಂಡು ಒಂದು ಸೂಪರಾಗಿರುವ ತೆಂಗಿನಕಾಯಿ ಸಾರು ಮಾಡಿದ್ದೇನೆ. ಅಷ್ಟು ಚಂದವಾಗಿ ಬಂದಿದೆ. ಸಿಗಡಿ ಮಾತ್ರ 2 ಕಿಲೋ ಇತ್ತು. ನಾನು ಮುಕ್ಕಾಲು ಸಿಗಡಿಯನ್ನು ನಾನು ಫ್ರೈ ಮಾಡಿದೆ, ಗ್ರೇವಿ ಮಾಡಿದೆ. ನಾನು ಸಾರಿಗೆ ಅಂತ ಇದರಷ್ಟು ತಲೆ ಮತ್ತು ಒಂದು 10-12 ಸಿಗಡಿ ಪೀಸನ್ನಷ್ಟು ತಗೊಂಡೆ. ಯಾಕಂದರೆ ನಾವು ಮನೆಯಲ್ಲೇ ಕಟ್ ಮಾಡಿದಾಗ ನಮಗೆ ಅದರ ತಲೆ ಎಲ್ಲ ಸಿಗ್ತದೆ. ದೊಡ್ಡ ಸಿಗಡಿ ಆಗಿದ್ದಕ್ಕೆ ತಲೆ ಕೂಡ ಬಹಳ ಚೆಂದ ಇತ್ತು. ಇಲ್ಲಿ ನಾನೊಂದು 22 ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿ ಹಾಗೂ 1 ಸ್ಪೂನ್ ಧನಿಯಾ ಬೀಜವನ್ನು ಸ್ವಲ್ಪ ಎಣ್ಣೆ ಹಾಕಿ ನಿಧಾನಗತಿಯಲ್ಲಿ ಹುರಿದಿಟ್ಟಿದ್ದೇನೆ. ಈಗ ಒಂದು ದೊಡ್ಡ ತೆಂಗಿನಕಾಯಿ ಅರ್ಧ ಭಾಗ ತಗೊಂಡು ತುರಿದಿಟ್ಟಿದ್ದೇನೆ. ಅದಕ್ಕೆ ಒಂದು ನಿಂಬೆಹಣ್ಣಿನ ಅರ್ಧ ಭಾಗದಷ್ಟು ಹುಣಸೆ ಹಣ್ಣು ಹಾಕ್ತಾಯಿದ್ದೇನೆ, ಹುಳಿ, ಮತ್ತು 1-1.5 ಸ್ಪೂನಷ್ಟು ನಾವು ಅರಿಶಿನ ಪುಡಿ ಹಾಕಿ ಒಂದು ಸಣ್ಣ ತರಿ ಇದ್ದರೂ ಪರವಾಗಿಲ್ಲ, ನುಣ್ಣಗೆ ರುಬ್ಬಿದ್ರೂ ಪರವಾಗಿಲ್ಲ, ಚೆಂದವಾಗಿ ರುಬ್ಬಿ ತೆಗಿಬೇಕು ಅದನ್ನು. ಈಗ 1-1.5 ಸ್ಪೂನಷ್ಟು ಸಾಕು ನಮಗೆ ಅರಿಶಿನ ಪುಡಿ. ಈಗ ನಮ್ಮದು ರುಬ್ಬಿದ್ದೆಲ್ಲ ನೀರು ಹಾಕಿ ರುಬ್ಬಿದ್ದೆಲ್ಲ ಆದಮೇಲೆ ನಾವು ಸಾರಿಗೆ ರೆಡಿ ಮಾಡಬೇಕು. ಈಗ ನಾನಿಲ್ಲಿ ಮಣ್ಣಿನ ಪಾತ್ರೆ ತಗೊಂಡು ಒಂದು ನೀರುಳ್ಳಿ, ಒಂದು ಒಳ್ಳೆ ಘಮ ಘಮ ಅನ್ನುವ ಒಂದು 7-8 ಹಸಿಮೆಣಸಿನಕಾಯಿ, 1 ಅಂಗುಲ ಶುಂಠಿ, ಆಮೇಲೆ ನಮ್ಮ ಸ್ವಲ್ಪ ಸಿಗಡಿ ಇತ್ತಲ್ವ ಅದನ್ನು ಹಾಕಿ ಉಪ್ಪು ಹಾಕಿ ಇವಾಗ ನಮ್ಮ ಮಸಾಲೆಯನ್ನು ಕೂಡ ಸೇರಿಸಿದೆ. ಅದಕ್ಕೆ ಬೇಕಾದ ನೀರಿನ ಅಳತೆ ಮಾಡಿ ಚೆನ್ನಾಗಿ ಕುದಿದರೆ ಆಯಿತು. ನಮ್ಮ ಸಾರು ಅಷ್ಟೇ ಇರೋದು. ಮತ್ತು ನಮ್ಮ ಹಸಿಮೆಣಸಿನಕಾಯಿಯ ಬಣ್ಣ ಎಲ್ಲ ಚೇಂಜ್ ಆಗಬೇಕು. ಮತ್ತು ಕುದಿಯುವಾಗ ಉಪ್ಪಿನ ಅಗತ್ಯ ಇದ್ದರೆ ಉಪ್ಪು ಹಾಕಬೇಕು. ಯಾಕೆಂದರೆ ಸಿಗಡಿ ಮೀನಲ್ಲಿ ಯಾವಾಗಲೂ ಒಂದು ಸಣ್ಣ ಉಪ್ಪಿನಂಶ ಇರ್ತದೆ, ನೋಡ್ಕೊಂಡು ಹಾಕಿ. ಯಾಕಂದರೆ ಮೊದಲು ನಾವು ಸಿಗಡಿ ಬೇಯುವಾಗ ಕೂಡ ಉಪ್ಪು ಹಾಕಿದ್ದೇವಲ್ವ ಸಿಗಡಿ ಮೇಲೆ. ಆಮೇಲೆ ಸಿಗಡಿನ ಬೇಯಿಸಿಲ್ಲ ಸಪ್ರೇಟಾಗಿ, ಎಲ್ಲ ಒಟ್ಟಿಗೆ ಬೇಯಿಸಿದರೆ ಸಾರು ಸೂಪರಾಗಿ ಬರೋದು. ಈಗ ಇದು ಚಂದವಾಗಿ ಕುದಿಬೇಕು. ಆಗ ನಮ್ಮ ಸಿಗಡಿ ಸಾರು ರೆಡಿ ಆಗ್ತದೆ. ಇದು ಚಪಾತಿಗೆ, ಅನ್ನಕ್ಕೆ, ದೋಸೆಗೆ, ನೀರು ದೋಸೆಗೆ ಎಲ್ಲದಕ್ಕೂ ಸೂಪರು. ಉಪ್ಪು ಹಾಕುವಾಗ ನೀವು ನೋಡಿ ಹಾಕಬೇಕು. ಮತ್ತೆ ಇದು ನಾವು ಬಿಸಿ ಮಾಡಿದಾಗೆ ಉಪ್ಪು ಜಾಸ್ತಿ ಆಗ್ತದೆ, ಹಾಗಾಗಿ ನೋಡಿ ಮಾಡಿ. ನಮ್ಮ ಸಿಗಡಿ ಸಾರು ರೆಡಿ ಆಯಿತು. ಸಿಗಡಿ ತಲೆ ಸಾರು ಎಲ್ಲವೂ ನೋಡಿ. ಮೀನು ತಲೆ ಭಾಳ ಚೆನ್ನಾಗಿರ್ತದಲ್ವ, ಮೀನಿಗಿಂತಲೂ ಮೀನಿನ ತಲೆ ಸೂಪರ್. ಕೆಲವರಿಗೆ ನಾಚಿಕೆ ಆಗುತ್ತೆ ನಾವು ಮೀನಿನ ತಲೆ ತಿಂತೀವಿ ಅಂತ ಹೇಳಲಿಕ್ಕೆ. ನನಗೆ ಯಾವ ನಾಚಿಕೆನಿಲ್ಲ, ನನಗೆ ಭಾಳ ಇಷ್ಟ ಮೀನು ತಲೆ. ಅದರಲ್ಲಿ ಬಂಗುಡೆ ತಲೆ ನನ್ನ ಜೀವ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.